everyone. We all have gathered here to celebrate Varmahalakshmi festival. It is a special festival for Goddess Lakshmi. People in South India celebrate this festival with great joy. They believe that this festival would bring good luck and prosperity. I would like to welcome management and teachers for this event. Next, I would like to welcome the girls who have dressed up like Goddess Lakshmi. I would like to welcome grade 7 girls for their devotional song. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತ ಕುಣಿಯುತ್ತ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯೇ ಹರಸು ಕರರು ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಧನ್ಯವಾದಗಳು Girls, for your wonderful song and making our minds fresh. Next, I would like to welcome Harshita and team for their classical performance. ಭಾಗ್ಯದ ಲಕ್ಷ್ಮೀ ಬರಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಂಬದಿ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಂಬದಿ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಂಬ
ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದಂತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಜಯ ಪಾಲಯ ಐಕಲಿ ಕಲ್ಮಶನಾಶಿನಿ ಕಾಮಿನಿ ವೈದಿಕರೂಪಿಣಿ ವೇದಮಯೇ ಕ್ಷೀರಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯ ಲಕ್ಷ್ಮಿ ಜಯ ಪಾಲಯ ಮಾ Let's know the slokas of Goddess Lakshmi by grade 9 girls. ॐ प्रकृत्यै नमः ॐ विकृत्यै नमः ॐ विद्यायै नमः ॐ सर्वभूतहितप्रदायै नमः ॐ श्रद्धायै नमः ॐ विभूत्यै नमः ॐ सुरभ्यै नमः ॐ परमात्मिकायै नमः ॐ शान्तायै नमः ॐ पद्मलयायै नमः ॐ वाच्यै नमः ॐ पद्मायै नमः ॐ शुच्यै नमः ॐ स्वाहायै नमः ॐ स्वदायै नमः ॐ सुरायै नमः. Thank you. Girls, for
teaching us the slokas of Goddess Lakshmi. We all are eager to know information about this festival through a conversation by Harika and Tanishka from grade 10. Good morning everyone. I am Harika from grade 10. Good morning to everyone. My name is Tanishka from grade 10. Today we are here to give a small information about Varamahalakshmi festival. Hey Tanishka, what's so special about Varamahalakshmi festival? It is a festival where we worship Goddess Lakshmi for prosperity and well-being. We pray for good fortune and well-being for our family. Yeah, my mom says it's an important festival. We wear new clothes and decorate our home. Exactly. We also make delicious traditional food like sweet pongal and holge. Do you know, I tried to make a holge last year which looked like a pancake with a hole in it. My mom said it was a hole and lot of fun in trying to make it. Oh no, that's sure. It still tasted good though. At least did you get a prize for your creativity? No, but I got a lot of laughter and love from my family. But seriously, the festival is about seeking blessing and gratitude. It is a special time to connect with our families and friends. That's so true. I love celebrating this festival with my family and learning about our culture and traditions. Yeah, it is a great way to connect with our families and friends with a heritage and value. And I love the tying the sacred thread. It's so beautiful. Absolutely. It's a wonderful festival that brings all together. I'm looking forward to celebrate this festival with my family and friends. Yeah, even I'm looking forward to celebrate the festival with my family and friends. Thank you. Happy Varamahalakshmi festival. Harika and Tanishka for your informative words. Next, I would like to welcome Bhumika to give some more information about this festival in Kannada. ಅನ್ವಿತಾ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ಎಲ್ಲ ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಬೆಳಗಿನ ಶುಭೋದಯ. ನನ್ನ ಹೆಸರು ಭೂಮಿಕಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 8, 2025ರಂದು ಆಚರಿಸಲಾಗುತ್ತಿದೆ. ಈ ವ್ರತವು ಮಹಿಳೆಯರಿಗೆ ಬಹಳ ಮುಖ್ಯವಾದ ಹಬ್ಬವಾಗಿದೆ. ಈ ಹಬ್ಬದಂದು ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಕೆಯ ಆಶೀರ್ವಾದವನ್ನು ಪಡೆಯುತ್ತೇವೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ಈ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಈ ಹಬ್ಬವು ಕುಟುಂಬದ ಸುಖ, ಸಮೃದ್ಧಿ, ಶಾಂತಿ ಮತ್ತು ಐಶ್ವರ್ಯವನ್ನು ಕೊಡುತ್ತದೆ ಎಂದು ನಾವು ನಂಬಿದ್ದೇವೆ. ಈ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಕೆಯ ಆಶೀರ್ವಾದವನ್ನು ನಾವು ಪಡೆಯುತ್ತೇವೆ. ಮನೆಯನ್ನು ಸ್ವಚ್ಛವಾಗಿಟ್ಟು ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತೇವೆ. ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನಾಗಿ ಅರ್ಪಿಸಿ ನಂತರ ಅದನ್ನು ಪ್ರಸಾದವನ್ನಾಗಿ ನಾವು ಸ್ವೀಕರಿಸುತ್ತೇವೆ. ಈ ಹಬ್ಬವು ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷವನ್ನು ತರುತ್ತದೆ ಎಂದು ನಾವು ನಂಬಿದ್ದೇವೆ. ಈ ಹಬ್ಬದಂದು ನಮ್ಮೆಲ್ಲರಿಗೂ ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮೆಲ್ಲರ ಜೀವನವು ಸುಖಮಯವಾಗಿರಲಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. Bhumika for your informative words. Welcome Bharti ma'am to give a speech about this festival. ಎಲ್ಲರಿಗೂ ಬೆಳಗಿನ ಶುಭೋದಯ. ಹಾಗೆ ಎಲ್ಲರಿಗೂ ನಾವು ನಾಳೆ ಆಚರಿಸುತ್ತಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಕೆಲವೊಂದು ಹಬ್ಬಗಳನ್ನು ಆಚರಿಸೋದಿಲ್ಲ. ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಪ್ರಾಚೀನ ಸಂಪ್ರದಾಯ ಅಥವಾ ಕೆಲವೊಂದು ಸಾಂಪ್ರದಾಯಿಕ ಆಚರಣೆಗಳನ್ನ ನಾವು ಮರೆತು ಹೋಗ್ತಾ ಇದ್ದೀವಿ. ಅದರಲ್ಲಿ ಇದು ಕೂಡ ಒಂದು. ವರಮಹಾಲಕ್ಷ್ಮಿ ಹಬ್ಬ ನೀವೆಲ್ಲರೂ ಕೂಡ ನಿಮ್ಗೆ ಗೊತ್ತಿರುವಂತೆ ಸೆಲೆಬ್ರೇಟ್ ಮಾಡ್ತೀರಾ. ಇದರ ಅರ್ಥ ಏನು ಅಂದರೆ ಆ ದಿವಸ ನಾವು ಮಹಾಲಕ್ಷ್ಮಿಯನ್ನು ಕೂರಿಸಿ ನಮ್ಮೆಲ್ಲರಿಗೂ ಸಕಲ ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಕರುಣಿಸುವಂತ ಬೇಡ್ಕೋತೀವಿ. ಹಾಗೆ ಇದು ನಾವೆಲ್ಲರೂ ದಿನದ ಬ್ಯುಸಿಯಾದಂಥ ಒಂದು ಜೀವನದಲ್ಲಿ ನಾವೆಲ್ಲರೂ ಸೇರಿ, ಕುಟುಂಬದವರು ಎಲ್ಲರೂ ಸೇರಿ ಮಾಡುವಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ನಾವು ಅನೇಕ ಬಗೆಯ ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನು ಮಾಡಬಹುದು, ಅಥವಾ ನಾವು ದೇವಿಯನ್ನು ಕೂರಿಸಿ ವ್ರತ ಮಾಡ್ತಾ ದೇವ್ರ ನಾಮಸ್ಮರಣೆಗಳನ್ನು ಮಾಡಬಹುದು. ನಾವು ಅಂದ್ಕೋತೀವಿ ನಾವು ಯಾಕೆ ದೇವ್ರನ್ನ ಬೇಡ್ಕೋಬೇಕು, ದೇವ್ರ ಇದಾನ ಅಂತ. ಅದು ದೇವಿ ಅಂದರೆ ಒಂದು ಧನಾತ್ಮಕ ಒಂದು ಶಕ್ತಿಯಾಗಿರುತ್ತೆ. ನಾವು ಅವಳನ್ನು ಪೂಜಿಸೋದ್ರಿಂದ ಎಷ್ಟೊಂದು ತೊಂದರೆ ತೊಡಕುಗಳು ನಿವಾರಣೆ ಆಗುತ್ತೆ.
ಹಾಗೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಸಕಲ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಕೇಳ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. From Rajana sir for this event. Here we have Hashita and team for their classical performance. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಗಾಲಗಳ ಧ್ವನಿಯ ಮಾಡುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಗಾಲಗಳ ಧ್ವನಿಯ ಮಾಡುತ್ತ, ಹೆಜ್ಜೆಗಾಲು ಪೂಜೆಯ ಬೇಡರೆ ಹೆಜ್ಜೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತೂಕದ ಕಾಲು ಬೆದರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸುಮನ ಸಮಂತಿಕ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ, ಮುನಿಗಳ ವಂದಿತ ಮೋಕ್ಷಪ್ರದಾಯಿನಿ ಮಂಜುಳ ಭಾಷಿಣಿ, ಪಂಕಜವಾಸಿನಿ ದೇವ ಸುಪೂಜಿತ ಸತ್ಗುಣವರ್ಷಿಣಿ ಶಾಂತಿಯುತೆ, ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಜಯ ಪಾಲಯ ಮಾಂ. ऐकलिकल्मषनाशिनि कामिनि वैदिकरूपिणि वेदमये, क्षीरसमुद्भवमङ्गलरूपिणि मन्त्रनिवासिनि मङ्गलुते, मङ्गलदायिनि अम्बुजवासिनि देवगणाश्रितपादयुते, जय जय हे मधुसूदनकामिनि भाग्यलक्ष्मि जय पालय माम्. जय वरवर्णिनि वैष्णवि भार्गवि मन्त्रस्वरूपिणि मन्त्रमयि, सुरगणपूजित शीघ्रफलप्रद ज्ञानविकासिनि शास्त्रनुते, भवभयहारिणि पापविमोचनि साधुजनाश्रितपादयुते, जय जय हे मधुसूदनकामिनि दैत्यलक्ष्मि जय पालय माम्. Thank the girls for their wonderful performance.
I would also like to thank all of them for making this event successful. Thank you.